ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ ನಿಧಿ? ಹೇಳಿ. ನಿಮ್ಮ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಿ? ಅದು ಯಾವ ಮಾತೆಂದು ಹೇಳಿ. ನೀ ನನ್ನನ್ನು ಬಿಟ್ಟು ದೂರ ಹೋಗಿ ಒಬ್ಬ ಒಳ್ಳೆ ಹುಡುಗನನ್ನು ಮದುವೆ ಆಗಿ ಸುಖದಿಂದ ಸಂಸಾರ ಮಾಡು ನಿಧಿ. ನಾ ದೂರದಿಂದಲೇ ನೋಡಿ ಆನಂದ ಪಡುತ್ತೇನೆ ನಿಧಿ, ಆನಂದ ಪಡುತ್ತೇನೆ. ನೋಡಿ, ನಿಮ್ಮನ್ನು ಬಿಟ್ಟು ನಾನು ದೂರ ಹೋಗುತ್ತೇನೆ, ಆದರೆ ನಿಮಗೆ ಸಿಗಲಾರದಷ್ಟು ದೂರ ಹೇಮಲೋಕಕ್ಕೆ, ಆಯ್ತಾ? ಏನಂತ ಮಾತಾಡ್ತಿದೀಯ ನಿಧಿ? ಈ ಕುಂಟನನ್ನು ಕಟ್ಟಿಕೊಂಡು ಅದೇನು ಸುಖ ಪಡುತ್ತೀಯ ನಿಧಿ? ಅದೇನು ಸುಖ ಪಡುತ್ತೀಯ? ನಲ್ಲರ ಜೊತೆಯಲ್ಲಿ ನಕ್ಕು ನಲ್ಲಾಡುವ ಈ ವಯಸ್ಸಿನಲ್ಲಿ ಈ ಕುಂಟನ ಸೇವೆ ಮಾಡಿಕೊಂಡು ಹೇಗೆ ಹೇಗೆ ನಿನ್ನ ಜೀವನವೆಲ್ಲ ವ್ಯರ್ಥ ಮಾಡಿಕೊಳ್ಳುವೆ? ನೋಡಿ ಬಂದು, ನಿಮಗೆ ಈ ರೀತಿ ಆಗಿದೆ ಎಂದು ನಾನು ನಿಮ್ಮಿಂದ ದೂರ ಹೋದರೆ ಹೇಗೆ? ಅಕಸ್ಮಾತ್ ನಾವಿಬ್ಬರು ಮದುವೆ ಆದಾಗ ಈ ರೀತಿ ಆದಾಗ ಏನು ಮಾಡುತ್ತಿದ್ರಿ? ಬೇಡ, ನನಗೆ ಈ ಸ್ಥಿತಿ ಬಂದರೆ ನೀವು ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆ ಆಗುತ್ತಿದ್ದೀರಾ? ಹೇಳಿ ಬನ್ನಿ. ಖಂಡಿತವಾಗಿ ನಾನು ಬೇರೆ ಮದುವೆ ಆಗುತ್ತಿದ್ದೆ ಕಡೆ. ನಿನ್ನಂತ ಕುಂಟಿಯನ್ನು ಕಟ್ಟಿಕೊಂಡು ನಾನು ಯಾಕೆ ನಿನ್ನ ಮದುವೆ ಆಗ್ತೀನಿ ಎಂದು ಬರೆದು ಕೊಟ್ಟಿದ್ದೇನೆ ನಿನ್ನ. ಹಾಗಾದರೆ ಈ ಮಾತು ನಿಜವಾದರೆ ನನ್ನ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ. ಅದು ಅದು ಹಾಗಲ್ಲ ಅಲ್ವಾ? ನೋಡಿ, ದಯವಿಟ್ಟು ನನ್ನನ್ನು ತಿರಸ್ಕರಿಸಬೇಡಿ. ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಏ ನಿಧಿ, ಏನಂತ ಮಾತಾಡ್ತಿದೆಯೇ? ಶೀಲ ಅನ್ನುವುದು ಈ ಮನಸ್ಸಿಗೆ ಹೊರತು ಈ ದೇಹಕ್ಕಲ್ಲ. ಒಂದು ವೇಳೆ ನಿನ್ನಂತ ಹೆಣ್ಣು ನಮ್ಮಂತ ಗಂಡಿನ ಬಗ್ಗೆ ಒರಿಜಿನಾಲಿಟಿ ಅಂತ ಕೇಳಿದರೆ ಯಾವ ಡಾಕ್ಟರ್ ಕೊಡ್ತಾನೆ ಡಾಕ್ಟರ್ ಸರ್ಟಿಫಿಕೇಟ್ ಅನ್ನು? ಇಷ್ಟೊಂದು ನೀತಿ ಹೇಳುವ ನೀನು ನನ್ನ ಮೇಲೆ ಏಕೆ ಅನುಮಾನ ಪಟ್ಟಿದ್ದೆ? ನೀನು ನನ್ನ ಪ್ರೀತಿಯ ಹುಡುಗಿ. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸಂತೋಷ ಇರುವನ್ನು ಆಸೆ ಪಡುವುದು ನನ್ನದು ತಪ್ಪೇ? ನಿನ್ನ ದೃಷ್ಟಿಯಲ್ಲಿ ಅದು ತಪ್ಪಲ್ಲ, ಆದರೆ ನನ್ನ ದೃಷ್ಟಿಯಲ್ಲಿ ಅದು ತಪ್ಪು. ನೋಡಿ, ನಾವಿಬ್ಬರು ಮದುವೆಯಾಗಿ ಒಟ್ಟಾಗಿ ಬಾಳುವುದೇ ನಮ್ಮ ಆಸೆ. ದಯವಿಟ್ಟು ನೀವು ತಿರಸ್ಕರಿಸಬೇಡಿ. ಏನು ಅವರ ಪ್ರೇಮ ಜೂಲಿಯಟಿನ ಅವತಾರ? ನೀ ಸಾಯಿದಂತೆ ಎದುರಿಸ್ಬಿಟ್ರೆ ಎದಕ್ಕೆ ಬಿಡ್ತೇನೆ? ಹೋಗಿ ಸಾಯಿ. ನೀ ಸತ್ತರೆ ಈ ಪ್ರಪಂಚ ಆಳಬೇಕಾಗುತ್ತೇನೆ. ಏನಂತ ಮಾತಾಡ್ತಿದ್ದೀರಾ ನೀವು? ದಯವಿಟ್ಟು ಈ ರೀತಿ ಮಾತನಾಡಬೇಡಿ. ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿದ ಮರುಕ್ಷಣವೇ ತಂದೆ ತಾಯಿ ಬಂಧು ಬಾಂಧವರ ಕಳೆದುಕೊಂಡು ಎಷ್ಟು ಅನಾಥರಲ್ಲವೇ ಇಲ್ಲಿ. ಅವರೆಲ್ಲ ಯಾರಿಗಾಗಿ ಬದುಕಿದ್ದಾರೆ? ಇಲ್ಲಿ ಯಾರಿಗೂ ಯಾರೂ ಇಲ್ಲ. ಈ ಭಗವಂತನೇ ಇರಲ್ಲ. ಒಂದು ವೇಳೆ ಬಂಧು ಬಾಂಧವರು ಇದ್ದರು ಎಲ್ಲಿವರೆಗೆ ಗೊತ್ತೇ? ರೆಕ್ಕೆ ಪುಕ್ಕ ಬರೆಯವರೆಗೂ ಮಾತ್ರ. 20 ವರ್ಷಗಳಿಂದ ಕಣ್ಣಲ್ಲಿ ಕಣ್ಣಿಟ್ಟು ಸಾಗಿದ ನನ್ನ ತಂಗಿ ಬಾವರು ಏನ ಕಷ್ಟ ಬಂದಂತೆ ಏಕೆ ಏಕೆ ನನ್ನ ದೂರ ಮಾಡಿದ್ದಾರೆ? ಅಷ್ಟೊಂದು ಕಟುಕನೆ ನಾನು. ಓಹೋ, ಇಷ್ಟೊಂದು ದುಃಖ ಪಡುವುದಕ್ಕೆ ಇದಾ ವಿಷಯ? ನೋಡಿ, ನಿಮ್ಮ ತಂಗಿ ಎಲ್ಲಿ ತಾನೇ ಹೋಗಿದ್ದಾಳೆ? ಬಂದೇ ಬರುತ್ತಾಳೆ ಅಲ್ಲವೇ? ಅಲ್ಲಲಿದಿ, ಯಾರ್ಯಾರಿಗೋ ಎಷ್ಟೋ ಸಹಾಯ ಮಾಡುವ ನಾನು ನನ್ನ ತಂಗಿ ಬಾವರಿಗೆ ನಾನು ಸಹಾಯ ಮಾಡುತ್ತಿರಲಿಲ್ಲ. ನಾನು ಅಷ್ಟೊಂದು ಕಟುಕನೆ? ಯೋಚನೆ ಮಾಡಬೇಡಿ ಬಂಧು. ಇಂದಲ್ಲ ನಾಳೆ ನಿನ್ನ ತಂಗಿ ಮನೆಗೆ ಬಂದೇ ಬರುತ್ತಾರೆ. ನೀವು ಇದರ ಬಗ್ಗೆ ಚಿಂತೆ ಮಾಡಬೇಡಿ. ಬರೀ ಹಣ ಬೇರೆ, ನನ್ನ ಆಸ್ತಿ ಅಂತಸ್ತೆಲ್ಲ ಕಳೆದುಕೊಂಡರೂ ಚಿಂತಿಲ್ಲ. ಒಂದು ವೇಳೆ ಬಂದು ನಿನ್ನ ಪ್ರಾಣ ಕೊಡು ಅಂದರೆ ನಾನು ಕೊಡಲು ಸಿದ್ಧ. ಆದರೆ ಒಟ್ಟಿಗೆ ನನ್ನ ತಂಗಿ ಬಾವರು ಮನೆಗೆ ಬಂದರೆ ಸಾಕು ನಿಧಿ, ಸಾಕು. ನೋಡಿ, ನೀವು ಸತ್ತು ಹೋದರೆ ಮತ್ತೆ ಬರುವುದೇ? ನಿಮ್ಮ ತಂಗಿ ಏನೆನ್ನುತ್ತಾಳೆ ಹೇಳಿ? ದಯವಿಟ್ಟು ಕೆಟ್ಟದನ್ನು ಯೋಚನೆ ಮಾಡುವುದನ್ನು ಬಿಟ್ಟು ಆದಷ್ಟು ಬೇಗ ಬೇರೆ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ ಬನ್ನಿ.